ಹೆಲೋ ಎವ್ರಿವನ್, ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ವ್ಲಾಗ್. ಈ ಬೇಸಿಗೆ ಕಾಲ ಬಂತು ಅಂದ್ರೆ ಸಾಕು, ದೇಹಕ್ಕೆ ತಂಪಾಗಿರ್ಲಿ ಅಂದ್ಬಿಟ್ಟು ಜ್ಯೂಸ್ ಅಂಗಡಿಗಳನ್ನ ಹುಡ್ಕೊಂಡು ಹೋಗಿ ಜ್ಯೂಸ್ ತಗೊಂಡು ಕುಡಿತೀವಿ ಅಥವಾ ಕೂಲ್ ಡ್ರಿಂಕ್ಸ್ ನ ತಗೊಂಡು ಕುಡಿತೀವಿ. ನಾನಿವತ್ತು ನಿಮ್ಗೆ ಆರೋಗ್ಯಕರವಾಗಿ ನ್ಯಾಚುರಲ್ ಆಗಿ ದೇಹನ ತಂಪಾಗಿಡುವಂತಹ ರಾಗಿ ಹಾಲು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ನೈಟ್ ಫುಲ್ ಅಥವಾ 8 ರಿಂದ 9 ಗಂಟೆವರೆಗೂ ನೆನೆಸಿಟ್ಟಿರುವಂತಹ ರಾಗಿನ ಒಂದ್ ಬಾಣ್ಲಿಗೆ ಸೇರ್ಸ್ಕೊಳ್ತಾ ಇದ್ದೀನಿ. ರಾಗಿಯಲ್ಲಿರೋ ನೀರ್ನ ಮೊದ್ಲೇ ಶೋಧಿಸಿ ಬಾಣ್ಲಿಗೆ ಸೇರ್ಸ್ಕೊಂಡು ಹುರ್ಕೊಳ್ತಿದೀನಿ. ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟೆ ರಾಗಿನ ಹುರ್ಕೊಳ್ಳಿ, ಕೈ ಬಿಡದೆ ತಿರ್ಸ್ಕೊಳ್ತಾ ಹುರ್ಕೊಳ್ಳಿ. ನೀರೆಲ್ಲ ಹಿಂಗಿ ಕಲರ್ ಸ್ವಲ್ಪ ಚೇಂಜ್ ಆದಂಗೆ ಗೊತ್ತಾಗತ್ತೆ, ಆದ್ರೆ ಏನು ಆಗಲ್ಲ, ಚೆನ್ನಾಗಿ ಹುರ್ಕೊಳ್ಳಿ. ಈ ರಾಗಿ ಹಾಲನ್ನ ಚಿಕ್ಕ ಮಕ್ಳಿಂದ ವಯಸ್ಸಾಗಿರೋವರೆಗೂ ಕುಡಿಬಹುದು. ಹಾಗೆ ಪ್ರೆಗ್ನೆಂಟ್ ಲೇಡೀಸ್ ಸಹ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು. ಆದಷ್ಟು ಈ ಬೇಸಿಗೆ ಕಾಲದಲ್ಲಿ ಈ ರೀತಿ ಮಾಡ್ಕೊಂಡು ಕುಡೀರಿ. ನೋಡಿ, ಚೆನ್ನಾಗಿ ಇದು ಹುರ್ಕೊಂಡಿದೀನಿ. ನಂತರ ಒಂದ್ ಮಿಕ್ಸಿ ಜಾರ್ನ ತಗೊಂಡು ಹುರ್ದಿರೋ ಅಂತ ರಾಗಿನ ಹಾಗೆ ಒಂದು 2 ಏಲಕ್ಕಿನ ಸೇರ್ಸ್ಕೊಂತಿದೀನಿ. ಏಲಕ್ಕಿನ ಬೇಕಿದ್ರೆ ನೀವು ಹುರಿಯೋ ಟೈಮಲ್ಲಿ ಲಾಸ್ಟ್ ಅಲ್ಲಿ ಸೇರ್ಸ್ಕೋಬಹುದು, ಅಥವಾ ಈಗ ಮಿಕ್ಸಿಗೆ ಡೈರೆಕ್ಟ್ ಆಗಿ ಸೇರ್ಸ್ಕೋಬಹುದು. ಹಾಗೆ 1 ಕಪ್ ಬೆಲ್ಲನ ಸೇರ್ಸ್ಕೊಂತಾ ಇದ್ದೀನಿ. ಬೆಲ್ಲ ಅಥವಾ ಸಕ್ಕರೆ ಯಾವ್ದಾದ್ರು ಯೂಸ್ ಮಾಡಿ, ಅದು ಆಪ್ಷನಲ್. 1 ಅವರ್ ನೆನ್ಸಿರೋ ಅಂತ ಬಾದಾಮಿನ ಸೇರ್ಸ್ಕೊಳ್ತಿದೀನಿ. ನಾನಿಲ್ಲಿ 10 ಬಾದಾಮಿನ ಸೇರ್ಸ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂತಾ ಇದ್ದೀನಿ. ನೀರು ಸೇರ್ಸದೆ ಮಿಕ್ಸಿ ಮಾಡ್ಕೊಂಡ್ರೆ ಏನೇ ಮಾಡಿದ್ರು ಅದು ನುಣ್ಣಗಾಗೋದಿಲ್ಲ. ಅದಕ್ಕಾಗಿ ನೀರ್ ಸೇರ್ಸ್ಕೊಂಡೆ ಮಿಕ್ಸಿ ಮಾಡ್ಕೊಳ್ಳಿ. ಹಾಲೇನು ಹಾಕೋ ಅವಶ್ಯಕತೆ ಇಲ್ಲ, ನೀರ್ ಸೇರ್ಸ್ಕೊಂಡೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಈಗ ಶೋಧಿಸ್ಕೋಬೇಕು. ನೋಡಿ, ನಾವು ರಾಗಿಯಲ್ಲಿರುವಂತ ಹಾಲ್ನ ಶೋಧಿಸ್ಕೋಬೇಕಾಗಿರೋದು. ನಾವ್ ಎಲ್ಲ ಒಂದೇ ಸಲ ಶೋಧಿಸ್ಕೊಳ್ಳೋದಕ್ಕಾಗಲ್ಲ. ನೋಡಿ, ಸ್ವಲ್ಪ ಸ್ವಲ್ಪನೇ ಶೋಧಿಸ್ಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ನೀರ್ನ ಸೇರ್ಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಹಾಗೆ ಕೊನೆವರೆಗೂ ಎಷ್ಟು ಸಲ ಆಗತ್ತೋ ಅಷ್ಟು ಸಲ ಅದೇ ರೀತಿ ಮಿಕ್ಸಿ ಮಾಡ್ಕೊಂಡು ಶೋಧಿಸ್ಕೊಂಡು ರಾಗಿಯಲ್ಲಿರೋ ಎಲ್ಲ ಹಾಲ್ನ ಶೋಧಿಸ್ಕೊಂಡು ಒಂದ್ ಬೌಲ್ಗೆ ಸೇರ್ಸ್ಕೋಬೇಕಾಗತ್ತೆ. ನೋಡಿ, ನಾನು ಇದು 2ನೇ ಸಲ ಮಿಕ್ಸಿ ಮಾಡಿ ಮತ್ತೆ ಶೋಧಿಸ್ತಾ ಇದ್ದೀನಿ. ಇದೇ ಪ್ರೊಸೆಸ್ ಅಲ್ಲಿ 3 ರಿಂದ 4 ಸಲ ರಾಗಿನ ಮಿಕ್ಸಿ ಮಾಡ್ಕೊಂಡು ಹಾಲನ್ನ ಹಿಂಡ್ಕೋಬೇಕಾಗತ್ತೆ. ಆದಷ್ಟು ಬಟ್ಟೆಯಲ್ಲಿ ಹಿಂಡ್ಕೊಳ್ಳಿ, ಬೇಗ ಆಗತ್ತೆ. ನೋಡಿ, ಈಗ ರಾಗಿ ಹಾಲು ರೆಡಿ ಆಗಿದೆ. ಈಗ ರಾಗಿ ಹಾಲನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಸಕ್ಕರೆ ಅಥವಾ ಬೆಲ್ಲ ಬೇಕಿದ್ರೆ ಈಗ ಸೇರ್ಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ತುಂಬಾ ಜನ ಐಸ್ ಕ್ಯೂಬ್ ನ ಸೇರ್ಸ್ಕೊಂಡು ಕುಡಿತಾರೆ. ಆ ರೀತಿ ಕುಡಿಯೋದಕ್ಕಿಂತ 1 ಅವರ್ ಫ್ರಿಜ್ ಅಲ್ಲಿ ಇಟ್ಟು ಕುಡೀರಿ. ಫ್ರಿಜ್ ಇಲ್ಲ ಅನ್ನೋರ್ಗೆ ಒಂದು ಕಾಟನ್ ಬಟ್ಟೆನ ನೆನ್ಸ್ಬಿಟ್ಟು ನೀರ್ನ ಹಿಂಡಿ ಪಾತ್ರೆಗೆ ಸುತ್ತಿ 1 ಅವರ್ ಆದ್ಮೇಲೆ ಅದು ತಣ್ಣಗೆ ಇರತ್ತೆ. ನೋಡಿ, ನಾನೀಗ ಫ್ರಿಜ್ ಅಲ್ಲಿ 1 ಅವರ್ ಇಟ್ಟು ತೆಗ್ದಿದ್ದೀನಿ. ನಿಜ ಹೇಳ್ತೀನಿ, ಬೇಸಿಗೆಗೆ ಹೇಳಿ ಮಾಡ್ಸಿರೋ ಅಂತಹ ಇದು ರಾಗಿ ಹಾಲು ದೇಹಕ್ಕೆ ತುಂಬಾ ತಂಪಾಗಿರತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅನ್ನೋದನ್ನ ಕಾಮೆಂಟ್ ಮಾಡಿ. ಪ್ಲೀಸ್ ನನ್ ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರಾಗಿ ಹಾಲನ್ನ ಒಂದ್ ಗ್ಲಾಸ್ಗೆ ಸೇರ್ಸ್ಕೊಳ್ತಿದೀನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ನ ಸಣ್ಣದಾಗಿ ಕಟ್ ಮಾಡಿ ಸೇರ್ಸ್ಕೋಬಹುದು, ಅಥವಾ ಚಿಯಾ ಸೀಡ್ಸ್ ನ ನೆನ್ಸ್ಬಿಟ್ಟು ಸೇರ್ಸ್ಕೊಳ್ಳಿ. ನಮ್ಗೆ ಬೇಡ ಅಂದ್ರೆ ಪರವಾಗಿಲ್ಲ, ಹಾಗೇನು ಕುಡಿಬಹುದು. ಇದಾಗಿತ್ತು ಇವತ್ತಿನ ಹೆಲ್ತಿ ರೆಸಿಪಿ. ನಾಳೆ ಮತ್ತೊಂದು ಹೊಸ ಹೆಲ್ತಿ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.